ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು PUC ಎಕ್ಸಾಮ್ ಪ್ರಿಪ್ರೇಷನ್ ಚಾನಲ್. ಪೊಲಿಟಿಕಲ್ ಸೈನ್ಸ್ಗೆ ಬರುವಂಥ 5 ಅಂಕ ಮತ್ತು 10 ಅಂಕದ ಪ್ರಶ್ನೆಗಳನ್ನು ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಚಾನಲ್ ಇದೆ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಸಹ ಶೇರ್ ಮಾಡಿ ಸಹಾಯವಾಗುತ್ತೆ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಕನ್ನಡ ಆಗಿರ್ಬೋದು, ಇಂಗ್ಲೀಷ್, ಹಿಸ್ಟ್ರಿ, ಎಕನಾಮಿಕ್ಸ್ನಲ್ಲಿ ನಾವು ಯಾವ ಥರದ ಕ್ವಶನ್ ಕೊಟ್ಟಿದ್ದೆ ಅದೇ ಥರ ಬಂದಿವೆ. ಇದರಲ್ಲಿ ಪೊಲಿಟಿಕಲ್ ಸೈನ್ಸ್ದಲ್ಲಿ ಸಹ ಬರುವ ಸಾಧ್ಯತೆ ಇರುತ್ತದೆ, ನೋಡ್ಕೊಳ್ಳಿ. ರಾಜಶಾಸ್ತ್ರದ 5 ಮಾರ್ಕ್ಸ್ ಫಿಕ್ಸ್ಡ್ ಕ್ವಶನ್ ನೋಡೋಣ. 1ನೇ ಕ್ವಶನ್, ಜಿಲ್ಲಾಧಿಕಾರಿಯ ಕಾರ್ಯಗಳು ಯಾವುವು? ಇದು ಸಹ ಬರುವ ಸಾಧ್ಯತೆ ಇದೆ. 2ನೇ ಕ್ವಶನ್, ರೈತ ಚಳವಳಿಯ ಪ್ರಮುಖ ಕಾರಣಗಳನ್ನು ತಿಳಿಸಿರಿ. ಹಾಗೆ 3ನೇ ಕ್ವಶನ್, ಭಯೋತ್ಪಾದನೆಯ ವಿರುದ್ಧ ಯುವಜನತೆಯ ಪಾತ್ರವನ್ನು ವಿವರಿಸಿ. ಸಹ ನೋಡ್ಕೊಳ್ಳಿ. 4ನೇ ಕ್ವಶನ್, ನಾಗರಿಕ ಸೇವಾ ವರ್ಗದ ಲಕ್ಷಣಗಳನ್ನು ಚರ್ಚಿಸಿ. ಇದು ಸಹ ಬರುವ ಸಾಧ್ಯತೆ ಇರುತ್ತದೆ, ನೋಡ್ಕೊಳ್ಳಿ. 5ನೇ ಕ್ವಶನ್, ಭಾರತ ವಿದೇಶಾಂಗ ನೀತಿಯ ಮೂಲ ತತ್ವಗಳನ್ನು ವಿವರಿಸಿ. 6ನೇ ಕ್ವಶನ್, 1947ರ ಭಾರತ ಸ್ವತಂತ್ರ ಕಾಯ್ದೆಯ ಮುಖ್ಯಾಂಶ ವಿವರಿಸಿ. 7ನೇ ಕ್ವಶನ್, ನಾವು ಮಿಸ್ಟೇಕ್ ಆಗಿದೆ, ಅದು ರೋಮನ್ ಅಂಕಿ ಮಿಸ್ಟೇಕ್ ಆಗಿದೆ. ಹಾಗೆ 7ನೇ ಕ್ವಶನ್, 1935ರ ಕಾಯ್ದೆ 5 ಲಕ್ಷಣಗಳನ್ನು ವಿವರಿಸಿ. ಸಹ ಬರೋ ಸಾಧ್ಯತೆ ಇದೆ, ಹೋದ ವರ್ಷ ಸಹ ಬಂದಿತ್ತು ಅನ್ಕೊಂಡಿದ್ದೇನೆ. 8ನೇ ಕ್ವಶನ್, ಮಹಿಳಾ ಚಳುವಳಿಯ ಕಾರಣಗಳನ್ನು ವಿವರಿಸಿ. 9ನೇ ಕ್ವಶನ್, ದಲಿತ ಚಳುವಳಿಯ ಕಾರಣಗಳನ್ನು ಯಾವುವು? ಹಾಗೆ 10ನೇ ಕ್ವಶನ್, ರೈತ ಚಳವಳಿಯ ಕಾರಣಗಳು ಯಾವುವು? ಇವು 3ರಲ್ಲಿ ಒಂದು ಬರೋ ಸಾಧ್ಯತೆ ಇರ್ತದೆ, ನೋಡ್ಕೊಳ್ಳಿ. ಹಾಗೆ 11ನೇ ಕ್ವಶನ್, ಭಯೋತ್ಪಾದನೆಯ ವಿರುದ್ಧ ಯುವಜನತೆಯ ಪಾತ್ರ ವಿವರಿಸಿ. ಸಹ ನೋಡ್ಕೊಳ್ಳಿ. 12ನೇ ಕ್ವಶನ್, ನಾಗರಿಕ ಸೇವಾ ವರ್ಗದ ಲಕ್ಷಣಗಳನ್ನು ವಿವರಿಸಿ. ಹಾಗೆ 13ನೇ ಕ್ವಶನ್, ಅಂತಾರಾಷ್ಟ್ರೀಯ ಸಂಬಂಧಗಳ ಪ್ರಾಮುಖ್ಯತೆಯನ್ನು ವಿವರಿಸಿ. ಹಾಗೆಯೇ 10 ಅಂಕದ ಪ್ರಶ್ನೆಗಳು ನೋಡೋಣ. ರಾಜ್ಯಶಾಸ್ತ್ರದಲ್ಲಿ ಬರುವ 10 ಅಂಕದ ಬಹುಮುಖ್ಯವಾದ ಪ್ರಶ್ನೆಗಳು ಹೇಳುತ್ತಿದ್ದೇನೆ, ಸಹ ನೋಡ್ಕೊಳ್ಳಿ. 1ನೇ ಕ್ವಶನ್, ಭಾರತದಲ್ಲಿ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿ. ನಾವು ಎಷ್ಟು ಕೊಟ್ಟಿದ್ದೆ ನೋಡಿ ಅಷ್ಟೇ 10 ಅಂಕ ಹೋಗ್ಕೊಂಡ್ರೆ ಆರಾಮಾಗಿ 20 ಮಾರ್ಕ್ಸ್, ಅದರಲ್ಲಿ ಒಂದು 25 ಅಂಕದಲ್ಲಿ ನೋಡ್ಕೊಳ್ಳಿ. ಹಾಗೆ 2ನೇ ಕ್ವಶನ್, ರಾಜಕೀಯ ಪಕ್ಷಗಳ ಕಾರ್ಯಗಳನ್ನು ವಿವರಿಸಿ. ಇದು ಸಹ ಇಂಪಾರ್ಟೆಂಟ್ ಇದೆ. ಹಾಗೆ 3ನೇ ಕ್ವಶನ್, ಭಾರತ ಚುನಾವಣಾ ಆಯೋಗದ ರಚನೆ ಮತ್ತು ಕಾರ್ಯಗಳನ್ನು ವಿವರಿಸಿ. ಹಾಗೆ 4ನೇ ಕ್ವಶನ್, ಕೋಮುವಾದದ ಕಾರಣಗಳು ಮತ್ತು ಅವುಗಳ ಪರಿಹಾರ ಉಪಯೋಗಗಳನ್ನು ವಿವರಿಸಿ. ಹಾಗೆ 5ನೇ ಕ್ವಶನ್, ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯ ಅಂಶಗಳನ್ನು ವಿವರಿಸಿ. ಇದು 5 ಅಂಕಕ್ಕೂ ಸಹ ಕೇಳೋ ಸಾಧ್ಯತೆ ಇರುತ್ತದೆ, ನೋಡ್ಕೊಳ್ಳಿ. 10 ಅಂಕ ಅಥವಾ 5 ಅಂಕದಲ್ಲಿ ಕೇಳೋ ಸಾಧ್ಯತೆ ಇರ್ತದೆ 5ನೇ ಪ್ರಶ್ನೆ. ಹಾಗೆ 6ನೇ ಕ್ವಶನ್, ಭಾರತದ ಪ್ರಜಾಪ್ರಭುತ್ವಕ್ಕೆ ಭಯೋತ್ಪಾದನೆಗೆ ಹೇಗೆ ಗಂಡಾಂತರವಾಗಿದೆ ಎಂಬುದನ್ನು ವಿವರಿಸಿ. 7ನೇ ಕ್ವಶನ್, ಅನಕ್ಷರತೆಯು ಪ್ರಜಾಪ್ರಭುತ್ವಕ್ಕೆ ಒಂದು ಅಡ್ಡಿ ಹೇಗೆ ವಿವರಿಸಿ. ಇವು ಸಹ ನೋಡ್ಕೊಳ್ಳಿ. ಹಾಗೆ 8ನೇ ಕ್ವಶನ್, ಉದಾರೀಕರಣ ಅರ್ಥ, ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳನ್ನು ತಿಳಿಸಿ. ಹಾಗೆ 9ನೇ ಕ್ವಶನ್, ಉದಾರೀಕರಣ ಮತ್ತು ಜಾಗತೀಕರಣ, ಖಾಸಗೀಕರಣ ಈ 3ರಲ್ಲಿ ಒಂದು ಬರುತ್ತದೆ, ನೋಡ್ಕೊಳ್ಳಿ. ಹಾಗೆ 9ನೇ ಕ್ವಶನ್, ಭಾರತದ ವಿದೇಶಾಂಗ ನೀತಿಯ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನು ವಿವರಿಸಿ. ಹಾಗೆ 10ನೇ ಕ್ವಶನ್, ಜಾಗತೀಕರಣ ಅರ್ಥ, ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳನ್ನು ವಿವರಿಸಿ. ಇದು ಇಲ್ಲಿ ನಾನು ಹೇಳಿದೆ ನೋಡಿ, ಇದು ಸಹ ಬಂದಿದೆ. ಹಾಗೆ 11ನೇ ಕ್ವಶನ್, ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳನ್ನು ವಿವರಿಸಿ. ಹಾಗೆ 12ನೇ ಕ್ವಶನ್, ಭಾರತ ಮತ್ತು ಅಮೆರಿಕ ನಡುವಿನ ಸಂಬಂಧವನ್ನು ವಿವರಿಸಿ. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ 10ನೇ ಕ್ವಶನ್ ಮತ್ತು 12, 8 ಹಾಗೆ ಇವೆಲ್ಲವೂ ಇದೆ ನೋಡಿ. 5ನೇದು ಸಹ ತುಂಬ ಇಂಪಾರ್ಟೆಂಟ್ ಆಗಿದೆ. 4ನೇದು ಮತ್ತು 1, 2, 3 ಸಹ 5 ಅಂಕ ಸಹ ನೋಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಸಹ ಶೇರ್ ಮಾಡಿ ಸಹಾಯವಾಗುತ್ತದೆ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಅದರಲ್ಲಿ ಸಹ ಜಾಯ್ನ್ ಆಗಿ. ಎಲ್ಲಾದರೂ ತಪ್ಪಿದರೆ ಕ್ಷಮಿಸಿ. ಧನ್ಯವಾದಗಳು.